ನಮಸ್ಕಾರ ಏನಾರ. ನಮಸ್ಕಾರ ಸರ್. ಯಾವ ಊರಿಂದ ಬಂದಿರಿ ಸರ್? ನಮ್ದು ಗದಗ ಡಿಸ್ಟಿಕ್ ಮುಂಡ್ರಿಗಿ ತಾಲೂಕು ಡಂಬಳ ನಮ್ದು. ನಮ್ಮ ಹೆಸರು ಬಸವರಾಜ್ ಬೇವನ್ಮರದ ಅಂತ ಹೇಳಿ. ಅಲ್ಲಿ ಚಂದನವನ ರೈತ ಉತ್ಪಾದಕ ಕಂಪನಿ ಅಂತ ಮಾಡಿದ್ವಿ. ಅದರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ FPO ದಿಂದ ಬಂದಿರಿ ಈಗ? ಹೌದು ಸರ್, FPO ದಿಂದ ಒಂದು 15 ಜನ ಬಂದಿದ್ದೀವಿ ಸರ್. ನಮ್ಮ ಇಸಾಪ್ ಇಂಡಿಯಾ ಫೌಂಡೇಶನ್ ಅಂತ ಹೇಳಿ ತಾವು ಗೊತ್ತಿರ್ಬೋದು. ಆ ಒಂದು ಸಂಸ್ಥೆಯವ್ರು ನಮ್ಮನ್ನ ಇಲ್ಲಿ ಧಾರವಾಡ ಕೃಷಿ ಮೇಳಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಸರ್. ಸರ್, ಇದ್ರಾಗ ಈ ವರ್ಷದ ಕೃಷಿ ಮೇಳದ ಏನು ವಿಶೇಷತೆ ಕಾಣುತ್ತೆ ನಿಮ್ಗೆ? ಬಹಳಷ್ಟು ವಿಶೇಷತೆಗಳು ಇದ್ವು ಸರ್ ಈ ಸರಿ. ಅದ್ರೊಳಗ ನಿಮ್ಗೆ ಹೇಳ್ಬೇಕಂದ್ರೆ ಒಂದ್ 2-3 ಪಾಯಿಂಟ್ಸ್ ಹೇಳ್ಬೇಕಂದ್ರೆ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ವಿಶೇಷವಾಗಿ ಬಹಳಷ್ಟು ಆದ್ಯತೆ ಕೊಟ್ಟಿದ್ದಾರೆ ಸರ್ ಈ ಸರಿ. ಅದರಲ್ಲಿ ಒಂದಂದ್ರೆ ಸರ್, ಸ್ಪ್ರೇ ಮಾಡೋದು, ಮತ್ತ ಎಡೆ ಕುಂಟು ಹೊಡೆಯೋದು, ಮತ್ತೆ ಗೊಬ್ಬರ ಹಾಕೋದು, 3 ಆಲ್ ಇನ್ ಒನ್ ಸರ್. ಅದು ಒಂದು ಬಹಳ ವಿಶೇಷವಾಗಿತ್ತು ಸರ್. ಬಹಳ ಅದ್ಭುತ ಸರ್. ಅದು ಮ್ಯಾನ್ಯುವಲ್ ಪವರ್ ಕಡಿಮೆ ಮಾಡೋದಕ್ಕೆ ಅದೊಂದು ಹೊಸ ಒಂದು ಯಂತ್ರೋಪಕರಣ ಈ ಸರಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಅದು. ಮತ್ತೆ ಈ ಕಡೆ ಬೇರೆ ಕಡೆ ಸ್ಟಾಲ್ ಅಲ್ಲಿ ಬೇರೆ ಕಡೆ ಅಂದ್ರೆ ಒಂದಿಷ್ಟು ಸಾವಯವ ಕೃಷಿ ಬಗ್ಗೆ ಒಂದಿಷ್ಟು ಹೆಚ್ಚು ಆದ್ಯತೆ ಕೊಟ್ಟಾರ ಸರ್. ಸಾವಯವ ಕೃಷಿ ಅಂದ್ರೆ ಏನ್, ಅದ್ರ ಬಗ್ಗೆ ಏನ್ ನಾವು ಮಾಡಬಲ್ವಿ ಅಂತೇಳಿ ಅದೊಂದಿಷ್ಟು ಭೇಟಿ ಕೊಟ್ವಿ. ಇನ್ನೂ ವಿಶೇಷವಾಗಿ ಅಂದ್ರೆ ಸರ್, ಫಲ ಪುಷ್ಪ ಪ್ರದರ್ಶನ ಸರ್ ಪ್ರತಿ ಸಾರಿ ನಾವು ನೋಡ್ತಿದ್ವಿ. ಆದ್ರೆ ಈ ಸರಿ ಫಲ ಪುಷ್ಪ ಪ್ರದರ್ಶನದೊಳಗ ಜೇನು ಕೃಷಿ ಮತ್ತು ರೇಷ್ಮೆ ಕೃಷಿ ಅದ್ರ ಬಗ್ಗೆ ಅದೊಂದು ಕೀಟಗಳ ಜಗತ್ತ ನಮ್ ಕಣ್ಣೆದುರಿಗೆ ಬಂದಂಗಿತ್ತು. ಎಷ್ಟು ಕೀಟಗಳು ನೋಡಿದ್ರಿ ನೀವು? ಸಾಧ್ಯನೇ ಇಲ್ಲ ಸರ್. ಅದು ಹೊಲದೊಳಗ ಒಂದ್ 4-5 ಕೀಟ ಹಾರಾಡೋದ್ ನೋಡಿವಿ ನಾವು ರೈತರಾಗಿ. ಆದ್ರೆ ಪ್ರತಿಯೊಂದು ಕೀಟಗಳು ಅದ್ರ ಒಂದು ಜೀವನ ಚಕ್ರ ಆಗಿರ್ಬೋದು, ಅದ್ರ ಒಂದು ಕಾರ್ಯಚಟುವಟಿಕೆ ಆಗಿರ್ಬೋದು, ಬಹಳಷ್ಟು ಅದ್ಭುತವಾಗಿತ್ತು ಸರ್ ಅದು. ಅದು ಜೇನು ಕೃಷಿ ಮತ್ತು ರೇಷ್ಮೆ ಕೃಷಿ ಸರ್ ಬಹಳ ನಮಗ ಅದು ಒಂದು ಏನ್ರಿ ಒಂದು ಕತ್ತಿನ ನಮ್ಗೆ ಹೇಳ್ದಂಗಿತ್ತು. ನಮ್ಗೆ ಎಲ್ಲ ಒಂದ್ ಕಡೆ ಆಸೆ ಹುಟ್ಟು ನಾವು ಯಾಕೆ ಜೇನು ಕೃಷಿ ಮಾಡಬಾರ್ದು ಅಂತ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್.